ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ತಿರುಗು ಬಿದ್ದೇ ಬಿಟ್ಲ ಲಕ್ಷ್ಮಿ. ಈ ಕಡೆ ಕೀರ್ತಿ ಕತೆ ಏನಾಗ್ತದೆ ಇಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಡಿಸೈಡ್ ಮಾಡ್ಕೋತದಾಳೆ, ಬಿಕಾಸ್ ವೈಷ್ಣವ್ ನನ್ನ ಹುಡುಗ, ನನ್ನವನು ಅಂದಮೇಲೆ ನಾನು ಕೂಡ ವ್ರತ ಮಾಡಬೇಕು ಅಂತ. ಆದರೆ ಆ ವ್ರತನ ಮಾಡೋದಕ್ಕೆ ಲಕ್ಷ್ಮಿ ಅವಕಾಶ ಕೊಡ್ತಾಳ ಅನ್ನೋದನ್ನೇ ಕಾಯ್ಬೇಕಾಗಿದೆ. ಜೊತೆಗೆ ನಿತಿನಮ್ಮ ಎಂಟ್ರಿ ಕೊಡ್ತಿದ್ದಾರೆ. ನಿತಿನಮ್ಮಗೆ ಲಕ್ಷ್ಮಿ ಕೊಡೋ ಆವಾಜ್ ಏನಾಗ್ತದೆ ಇಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಪರಿಸ್ಥಿತಿ ತುಂಬಾನೇ ಚಿಂತಾಜನಕವಾಗಿದೆ. ಗಂಭೀರ ಪರಿಸ್ಥಿತಿಯಲ್ಲಿದ್ದಾನೆ ವೈಷ್ಣವ್. ಈ ಕಡೆ ಡಾಕ್ಟರ್ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟೊತ್ತಿಗೆ ಪ್ರಜ್ಞೆ ಬರಬೇಕಾಗಿತ್ತು. ಎಲ್ಲ ಕೂಡ ನಾರ್ಮಲ್ ಇದೆ, ಬಟ್ ಎಚ್ಚರ ಆಗ್ತಿಲ್ಲ. ದೇವ್ರ ಎಲ್ಲವನ್ನ ಕೂಡ ಸರಿ ಮಾಡ್ಬೇಕು ಅಂತ ಹೇಳ್ತಾರೆ ವೈದ್ಯರು. ಜೊತೆಗೆ ಇದರಿಂದ ಲಕ್ಷ್ಮಿಗಂತೂ ತುಂಬಾ ಡಿಸ್ಟರ್ಬ್ ಆಗ್ತಾಳೆ. ನನಗೋಸ್ಕರ ವೈಷ್ಣವ್ ಅವರು ಪ್ರಾಣಕ್ಕೆ ಪಣವಾಗಿಟ್ರು. ಆದರೆ ಯಾವುದೇ ಕಾರಣಕ್ಕೂ ನಾನು ವೈಷ್ಣವ್ನ ನಾನು ಬಿಡುವುದಿಲ್ಲ, ನಾನು ವೈಷ್ಣವ್ನ ಕಾಪಾಡ್ಕೋತೀನಿ ಅಂತ ಹೇಳಿ ಹತ್ಕೊಂಡು ಹೊರಗಡೆ ಹೋದಾಗ ಗೊಂಬೆ ಆಡಿಸೋರು ಬಂದು ಲಕ್ಷ್ಮಿಗೆ ಏನು ವ್ರತ ಮಾಡಬೇಕು ನಿನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಒಂದು ಕಠಿಣ ಸಾವಿತ್ರಿ ವ್ರತವನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡಿದ್ರೆ ಖಂಡಿತ ದೇವರು ಒಲಿತಾನೆ, ನಿನ್ನ ಗಂಡನ ಕಾಪಾಡ್ತಾನೆ. ಜೊತೆಗೆ ಆ ವ್ರತವನ್ನು ತುಂಬ ಶ್ರದ್ಧೆಯಿಂದ ಮಾಡಬೇಕು. ಕಪಿಲಾ ನದಿಲಿ ನೀರಲ್ಲಿ ಮುಳುಗಿ, ಜೊತೆಗೆ ಅದು ಒಂದು ಕಠಿಣ ವ್ರತ. ಯಾವುದೇ ರೀತಿಯ ಅಡೆತಡೆಗಳು ಆಗಬಾರ್ದು. ಏನಾದರೂ ಅಡ್ಡಿಯಾಗಿ ಆ ವ್ರತ ನಿಂತೋದ್ರೆ ಖಂಡಿತ ಅಪಾಯ ಆಗುತ್ತೆ, ಯಾವುದೇ ರೀತಿ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾರೆ. ಖಂಡಿತ ಶ್ರದ್ಧೆಯಿಂದ ಈ ವ್ರತನ ಮಾಡ್ತೀನಿ ಅಂತ ಲಕ್ಷ್ಮಿ ಮುಂದಾಗ್ತಾಳೆ. ಈ ಕಡೆ ಸುಪ್ರೀತಾ ಅವರು ಲಕ್ಷ್ಮಿಗೆ ಸಾಥ್ ಕೊಟ್ಟು ಅವ್ರ ಜೊತೆ ದೇವಸ್ಥಾನಕ್ಕೆ ಹೊರಡ್ತಾರೆ. ಈ ಕಡೆ ಕೃಷ್ಣ ಅಂಕಲ್ಗೆ ನಿಮ್ಮ ಲಕ್ಷ್ಮಿನ, ನಿಮ್ಮ ಮನೇನ, ನಿಮ್ಮ ಮಗನ ಶ್ರೀರಕ್ಷೆಯಾಗಿ ಕಾಯೋದು ಅವಳಿಗೆ ತುಂಬಾ ತೊಂದರೆ ಆಗತ್ತೆ. ಆದರೆ ಎಲ್ಲವಕ್ಕೂ ಕೂಡ ನೀವು ಜೊತೆಯಾಗಿ ನಿಂತು ಅವಳಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಈ ಕಡೆ ಕಾವೇರಿ ಮತ್ತು ಕೀರ್ತಿ ಇಬ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಈ ರೀತಿ ಲಕ್ಷ್ಮಿ ವ್ರತ ಮಾಡ್ತಿದ್ದಾಳೆ ಅಂತ. ಇದರಿಂದಾಗಿ ಕೀರ್ತಿ ಅಂತೂ ತುಂಬಾ ಅಪ್ಸೆಟ್ ಆಗ್ತಾಳೆ. ನಾನೇ ಈ ವ್ರತನ ಮಾಡಬೇಕು, ಬಿಕಾಸ್ ನಾನು ವೈಷ್ಣವನ ತುಂಬ ಪ್ರೀತಿ ಮಾಡೋದು, ನನ್ನಿಂದಾನೇ ಈ ವ್ರತ ಮಾಡಿದ್ರೆ ಕಂಪ್ಲೀಟ್ ಆಗೋದು. ಬಿಕಾಸ್ ನಾನೇ ವೈಷ್ಣವ್ ಜೊತೆ ಜೀವನ ಪರ್ಯಂತ ಇರುವುದು ಅಂದಮೇಲೆ ನಾನು ಈ ವ್ರತನ ಮಾಡಬೇಕೇ ಹೊರತು ಲಕ್ಷ್ಮಿ ಅಲ್ಲ ಅಂದಾಗ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಕಾವೇರಿ ಅವರು. ಬಿಕಾಸ್ ಅವ್ರಿಗೆ ಅವ್ರ ಮಗನಿಗೆ ಪ್ರಜ್ಞೆ ಬಂದರೆ ಸಾಕಾಗಿದೆ. ಆದರೆ ಅದೇ ಗೊಂಬೆ ಆಡಿಸೋರು ಕಾವೇರಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಸ್ವಾರ್ಥಿಯಾಗಿ ನಿನಗೋಸ್ಕರ ಎಲ್ಲರಿಗೂ ಕೂಡ ಸ್ವಂತ ಮಗನಿಗೆ ತೊಂದರೆ ಕೊಟ್ಟು ಅವನ ಜೀವನದ ಹಾದಿಯನ್ನು ತಪ್ಪಿಸ್ತಿದ್ಯಾ. ಇವಾಗ ನೀನು ಮಾಡ್ತಿರೋ ಕೆಲಸದಿಂದ ಎಂಥ ಅನಾಹುತ ಆಗುತ್ತೆ ಗೊತ್ತಾ. ನೀನು ಯಾರಿಗೋಸ್ಕರ ಇಷ್ಟೆಲ್ಲ ತಪ್ಪು ಮಾಡ್ತಿದ್ಯೋ ಆ ಪ್ರೀತಿ ಮಾಡೋರಿಗೆ ತೊಂದರೆ ಆಗ್ಬಿಡತ್ತೆ. ಯಾರು ಆ ವ್ರತನ ಮಾಡಬೇಕು ಅವರೇ ವ್ರತನ ಮಾಡಬೇಕು. ಅವ್ರು ಮಾಡಿದಾಗ ಮಾತ್ರ ಫಲ ಲಭಿಸತ್ತೆ. ಬೇರೆಯವ್ರು ಮಾಡಿದ್ರೆ ಅನಾಹುತ ಆಗತ್ತೆ. ಆ ತೊಂದರೆ ಆಗೋದು ನೀನು ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯೋ ಅವ್ರಿಗೇನೆ ಅನ್ನೋ ಎಚ್ಚರಿಕೆನ ಕೊಡ್ತಾರೆ. ಇದರಿಂದ ಕಾವೇರಿ ಅವ್ರಿಗೆ ಗೊತ್ತಾಗುತ್ತೆ ಕೀರ್ತಿನ ವ್ರತ ಮಾಡು ಅಂದ್ಬಿಟ್ಟೆ ಯಾವುದೇ ಕಾರಣಕ್ಕೂ ವ್ರತ ಮಾಡೋದಕ್ಕೆ ಬಿಡಬಾರ್ದು ಅಂತ. ಆಲ್ರೆಡಿ ಅಲ್ಲಿ ಲಕ್ಷ್ಮಿ ನೀರಲ್ಲಿ ಮುಳುಗಿ ವ್ರತ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ರೆ ಪಕ್ಕದಲ್ಲೇ ಕೀರ್ತಿನೂ ಕೂಡ ನೀರಲ್ಲಿ ಮುಳುಗಿ ಇದಿಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ ನೀರಿಂದ ಹೊರಗಡೆ ಹೋಗ್ಬೇಕಾದ್ರೆ ಕೀರ್ತಿನ ನೋಡಿ ಶಾಕ್ ಆಗ್ತಿದ್ದಾಳೆ. ಏನದು ಕೀರ್ತಿ ಅವರೇ, ನೀವ್ಯಾಕೆ ಇಲ್ಲಿ ವ್ರತ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾಳೆ. ಯಾಕೆ ಮಾಡಬಾರ್ದು, ನನ್ನ ವೈಷ್ಣವ್ ನನ್ನ ಫ್ರೆಂಡ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ, ಅದಕ್ಕೋಸ್ಕರ ನಾನು ಕೂಡ ವ್ರತ ಮಾಡಿ ಪೂಜೆ ಮಾಡ್ತೀನಿ. ಇಬ್ಬರು ಪೂಜೆ ಸೇರಿದ್ರೆ ಬೇಗ ದೇವರು ಫಲಿಸ್ಬಹುದಲ್ವ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಕೀರ್ತಿ ಅವರ ನೀವು? ನಿಮಗೆ ಬುದ್ಧಿ ಇದೆ ಅಂತ ಅನ್ನಿಸ್ತಿದ್ಯಾ? ಈ ವ್ರತ ಮಾಡೋದು ಹೆಂಡತಿ ಮಾತ್ರ ವ್ರತ ಮಾಡಬೇಕು, ಆದರೆ ನೀವೇನು ಮಾಡ್ತಿದ್ರ ಅಂದಾಗ ಯಾಕೆ ನಾನು ಮಾಡಬಾರ್ದು? ನೀನು ಹೆಂಡತಿಯಾಗಿ ನನ್ನ ಫ್ರೆಂಡಾಗಿ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ನಾನು ಮಾಡ್ತೀನಿ ಅಂದಾಗ ಇಲ್ಲ, ಯಾವುದೇ ಕಾರಣಕ್ಕೂ ನೀವು ವ್ರತ ಮಾಡೋದಕ್ಕೆ ಬಿಡುವುದಿಲ್ಲ. ಯಾರು ಏನು ಮಾಡಬೇಕು ಅದನ್ನೇ ಮಾಡಬೇಕು. ಸುಮ್ಮನೆ ವಿನಾಕಾರಣ ಸೀನ್ನ ಕ್ರಿಯೇಟ್ ಮಾಡಬೇಡಿ ಅಂದಾಗ ಇಲ್ಲ, ನಾನು ಮಾಡ್ತೀನಿ, ನೀನು ಹೇಳಿದ ಮಾತ್ರಕ್ಕೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಿದ್ದಾರೆ ಕೀರ್ತಿ. ಅಷ್ಟರಲ್ಲಿ ಈ ಕಡೆ ಏನಪ್ಪ ಇದು ಒಬ್ಬನಿಗೋಸ್ಕರ ಇಬ್ಬರು ಜಗಳ ಮಾಡ್ಕೋತಿದ್ದಾರೆ ಅಂತ ಜನಗಳು ಮಾತಾಡ್ಕೊತಿರ್ತಾರೆ. ಈ ಕಡೆ ಸುಪ್ರೀತ್ ಅವರು ಯಾರಪ್ಪ ಅದು ಅಂತ ಅನ್ಕೊಂಡು ಬಂದು ನೋಡಿದ್ರೆ ಕೀರ್ತಿ ಮತ್ತು ಲಕ್ಷ್ಮಿ. ಅದನ್ನು ನೋಡಿ ಶಾಕ್ ಆಗುತ್ತೆ. ಏನದು, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ನಿನ್ಗೇನಿದೆ ಇಲ್ಲಿ ಕೆಲಸ ಅಂತದಾಗೆ ಈ ಕಡೆ ಕೀರ್ತಿನ ಎಳ್ಕೊಂಡು ಲಕ್ಷ್ಮಿ ಹೊರಗಡೆ ಬರ್ತಾರೆ ದಡದಿಂದ ದಾಟ್ಕೊಂಡು. ಈ ಕಡೆ ಏನು ಮಾಡ್ತಿದ್ಯಾ ಲಕ್ಷ್ಮಿ, ನೀನು ಯಾಕೆ ಇವಳನ್ನ ಕರ್ಕೊಂಡು ಬಂದೆ ಅಂದಾಗ ಕರ್ಕೊಂಡು ಬಂದಿದ್ದೆ ಅಲ್ಲಿ ಸೀನ್ ಕ್ರಿಯೇಟ್ ಆಗಬಾರ್ದು, ಮರ್ಯಾದೆ ಹೋಗಬಾರ್ದು ಅಂತ ಇವ್ರಿಗೆ ಅರ್ಥ ಮಾಡಿಸೋದಕ್ಕೆ. ನೋಡಿ ಕೀರ್ತಿಯವರ, ನಿಮ್ಮ ಮಾತನ್ನು ನಾನು ಎಲ್ಲ ಕೇಳ್ತೀನಿ ಅಂದ ಮಾತ್ರಕ್ಕೆ ನೀವು ಏನೇ ಮಾಡಿದ್ರು ಸುಮ್ಮನಿರ್ತೀನಿ ಅಂತ, ಇದನ್ನು ಮಾಡಿದ್ರು ನಾನು ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡಿ ಅಂದಾಗ ಏನಾಗಿದೆ ನನಗೆ, ನಾನು ವ್ರತ ಮಾಡಿದ್ರೆ ನಿನ್ಗೇನು ಕಷ್ಟ, ನನ್ನ ಫ್ರೆಂಡ್ಗೋಸ್ಕರ ಹುಷಾರಾಗಲಿ ಅಂತ ನಾನು ವ್ರತ ಮಾಡ್ತೀನಿ ಅಂದಾಗ ನೋಡಿ
ಕೀರ್ತಿ ಅವರೇ, ನಿಮ್ಮ ಫ್ರೆಂಡ್ಗೋಸ್ಕರ ನೀವು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಪ್ರತಿಯೊಂದನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ಎಲ್ಲದರಲ್ಲೂ ಕೂಡ ನಾನ್ಸೆನ್ಸ್ನ ಕ್ರಿಯೇಟ್ ಮಾಡಬೇಡಿ. ನೀವು ಯಾರು ಯಾವ್ದನ್ನು ಮಾಡಬೇಕು ಅದನ್ನು ಮಾಡಿದ್ರೇನೆ ಚಂದ. ಇದನ್ನು ಮಾಡಬೇಕಾಗಿರೋದು ಅವ್ರ ಮದುವೆ ಆಗಿರುವ ಹೆಂಡತಿ, ನಾನು ಅವ್ರ ಹೆಂಡತಿ. ಇದನ್ನೆಲ್ಲ ಫ್ರೆಂಡ್ಸ್ ಮಾಡೋದಲ್ಲ. ಎಷ್ಟು ಬೆಸ್ಟ್ ಫ್ರೆಂಡ್ಸೇ ಆಗಿದ್ರು ಕೂಡ ಇಂಥದ್ದೆಲ್ಲ ವ್ರತ ಇದೆಲ್ಲ ಮಾಡಬೇಕಾಗಿರೋದು ನೀವಲ್ಲ, ಅವ್ರ ಹೆಂಡತಿ ಆಗಿರೋ ನಾನು ಮಾಡಿದಾಗ ಮಾತ್ರ ಅದೆಲ್ಲವೂ ಕೂಡ ಫಲಿಸೋದು ಅಂತ. ಏನು ನಿನ್ನ ದೇವರು ನಾನು ಪೂಜೆ ಮಾಡಿಬಿಟ್ರೆ, ವ್ರತ ಮಾಡಿಬಿಟ್ರೆ ಫಲ ಕೊಡಲ್ಲ ಅಂತ ಹೇಳ್ಬಿಡ್ತಾನ? ಏನು ಬಿಡಲ್ಲ ಅಂದ್ಬಿಡ್ತಾನ? ನಾನು ವ್ರತ ಮಾಡಿದ್ರೆ ಬೇಡ ಅಂದ್ಬಿಡ್ತಾನ ಅಂತ ಕೀರ್ತಿ ಹೇಳ್ತಿದ್ರೆ ಯಾರು ಬೇಡ ಅಂತಾರೋ ಏನೋ ಗೊತ್ತಿಲ್ಲ. ಆದರೆ ವೈಷ್ಣವ ಹೆಂಡತಿಯಾಗಿ ನಾನು ಇದ್ಕೊಂಡು ದೇವ್ರು ಹ್ಞೂ ಅಂದರು, ನಾನಂತೂ ನಿಮ್ಮನ್ನ ವ್ರತ ಮಾಡೋದಕ್ಕೆ ಬಿಡೋದಿಲ್ಲ ಅಂತದಾಳೆ. ರೆಬಲ್ ಆಗಿಬಿಟ್ಟಿದ್ದಾಳೆ ಈ ಕಡೆ ಲಕ್ಷ್ಮಿ. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ? ನಿನ್ಗೇನು ಅರ್ಥ ಆಗ್ತಿದ್ಯಾ ಅಂದಾಗ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಕೀರ್ತಿ ಅವರೇ. ನೀವು ಏನು ಮಾಡಿದ್ರು ನೋಡ್ಕೊಂಡು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡಿದ್ರೆ ಅಂದಿದ್ದಕ್ಕೆ ಯಾಕೆ ನಿನ್ಗೆ ಈಗಲೂ ಕೂಡ ನಮ್ಮ ಮೇಲೆ ಅನುಮಾನ ಇದೆಯಾ ಅಂದಾಗ ನನಗೆ ಅನುಮಾನ ಇಲ್ಲ, ಆದರೆ ನೋಡೋ ಜನಗಳಿಗೆ ತಪ್ಪರ್ಥ ಆಗತ್ತೆ. ಅದಕ್ಕೆ ನಾನು ಆಸ್ಪದ ಕೊಡೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಜೊತೆಗೆ ಈ ವ್ರತನ ಹೆಂಡತಿ ಬಿಟ್ಟು ಬೇರೆ ಯಾರೇ ಮಾಡಿದ್ರು ಕೂಡ ನನ್ನ ವೈಷ್ಣವ್ಗೆ ತೊಂದರೆ ಆಗತ್ತೆ, ನನ್ನ ಗಂಡಂಗೆ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡು ಕೂಡ ನಾನು ನಿಮ್ಮನ್ನ ಈ ವ್ರತ ಮಾಡೋದಕ್ಕೆ ಬಿಡ್ತೀನ? ಇದು ಕಠಿಣ ಸಾವಿತ್ರಿ ವ್ರತ. ಇದನ್ನ ಮದುವೆ ಆಗಿರೋ ಸುಮಂಗಲಿ ಅವ್ರು ಹೆಂಡತಿ ಮಾಡಬೇಕೆ ಹೊರತು ಫ್ರೆಂಡು ಯಾರೋ ಮಾಡೋದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಹಠ ಜಾಸ್ತಿ ಆಗಿದೆ, ಈ ಕಡೆ ಲಕ್ಷ್ಮಿ ಅಂತೂ ರೆಬಲ್ ಆಗಿದ್ದಾರೆ. ತಾಳಿ ತೆಗೆದು ತೋರಿಸಿ ನಾನು ಅವ್ರ ಹೆಂಡತಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಈ ವ್ರತ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾಳೆ. ಈ ಕಡೆ ಸುಪ್ರೀತ್ ಅವ್ರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಕಾವೇರಿ ಅವ್ರು ಬರ್ತಾರೆ, ಎಲ್ಲಿ ವ್ರತ ಮಾಡಿಬಿಟ್ರ ಅಂತ. ಅಷ್ಟರಲ್ಲಿ ಈ ಕಡೆ ಆಂಟಿ ನೀವಾದರೂ ಹೇಳಿ, ಇವಳು ನನ್ನನ್ನು ವ್ರತ ಮಾಡೋದಕ್ಕೆ ಬಿಟ್ಕೊಡ್ತಿಲ್ಲ ಅಂತದಾಗೆ. ಹೌದು ಕೀರ್ತಿ, ನೀನು ಯಾಕೆ ಮಾಡಬೇಕು? ನೀನು ಮಾಡಬಾರ್ದಮ್ಮ, ದಯವಿಟ್ಟು ಅರ್ಥ ಮಾಡ್ಕೊ ಅಂತಿದ್ರೆ ಆಂಟಿ ಏನು ಮಾತಾಡ್ತಿದ್ದಾರೆ ನೀವು ಅಂತ ಶಾಕ್ ಆಗ್ತಿದ್ದಾಳೆ. ಹೌದು ಕೀರ್ತಿ, ದಯವಿಟ್ಟು ಅರ್ಥ ಮಾಡ್ಕೊ. ಮದುವೆ ಆಗಿರೋದು ಯಾರು ಅವ್ರ ಮಾತಾ ವ್ರತ ಮಾಡಬೇಕು. ವೈಷ್ಣವ್ ಹೆಂಡತಿ ಲಕ್ಷ್ಮಿ ವ್ರತ ಮಾಡಿದ್ರೆ ಮಾತ್ರ ಈ ವ್ರತ ಫಲಿಸೋದು. ಬೇರೆ ಯಾರೇ ಮಾಡಿದ್ರು ಕೂಡ ನಮ್ಮ ವೈಷ್ಣವ್ಗೆ ತೊಂದರೆ ಆಗತ್ತಾ? ನಿನಗೆ ಪುಟ್ಟಂಗೆ ತೊಂದರೆ ಆಗೋದು ಇಷ್ಟನಾ? ದಯವಿಟ್ಟು ಅರ್ಥ ಮಾಡ್ಕೊ ಕೀರ್ತಿ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿ ಕನ್ವಿನ್ಸ್ ಮಾಡು ಟ್ರೈ ಮಾಡ್ತಿದ್ದಾರೆ. ಈ ಕಡೆ ಕೀರ್ತಿ ಏನು ಮಾಡೋಕ್ಕಾಗದೆ ಸುಮ್ಮನೆ ಆಗಬೇಕಾಗುತ್ತೆ. ಆದರೂ ಕೂಡ ತಲೆಯಲ್ಲಿ ಏನೇನೋ ಓಡಿಸ್ಕೊಳ್ತಿರೋದಂತೂ ಶತಸಿದ್ಧ. ನಂತರ ಲಂಗಾದಾವಣಿ ಹಾಕ್ಕೊಂಡು ತನ್ನ ವೈಷ್ಣವ್ಗೋಸ್ಕರ ವ್ರತ ಮಾಡದೇ ಇದ್ರು ಬೇರೆ ರೀತಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ನೆತ್ತಿನ ಎಂಟ್ರಿ ಕೊಡ್ತಿದ್ದಾರೆ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಲಕ್ಷ್ಮಿ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ನೋಡು ಲಕ್ಷ್ಮಿ, ನನ್ನ ಮಗ ಏನು ಮಾಡಿದ್ನು ಅದು ಸರಿ ಅಂತ ನಾನು ಹೇಳ್ತಿಲ್ಲ, ಖಂಡಿತ ತಪ್ಪಾಗಿ ಬಿಹೇವ್ ಮಾಡಿದಾನೆ. ಆದರೆ ಏನಾಗಿದೋ ಅದನ್ನು ದಯವಿಟ್ಟು ಮರ್ತ್ಬಿಡು. ದಯವಿಟ್ಟು ನನ್ನ ಮಗ ಜೈಲಿಂದ ಹೊರಗಡೆ ಬರಬೇಕು, ಅದಕ್ಕೆ ನಿನ್ನ ಸಹಕಾರ ಬೇಕು. ದಯವಿಟ್ಟು ಕಂಪ್ಲೇಂಟ್ನ ವಾಪಸ್ ತಗೋ. ಏನಾಗಿದೆಯೋ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಇನ್ನು ಮುಂದೆ ಇದು ಯಾವುದು ಕೂಡ ಆಗದಿರುವಾಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು? ನಿಮ್ಮ ಮಗ ಮಾಡಿರೋದು ಅಂತಿಂದ ಕೆಲಸನ? ನನ್ನ ಗಂಡ ಹಾಸ್ಪಿಟಲಲ್ಲಿದ್ದಾರೆ, ICUನಲ್ಲಿ ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಜೊತೆಗೆ ಅವ್ರು ಮಾಡಿರೋದು ಅಂತಿಂಥ ಕೆಲಸನ? ಒಂದು ಹೆಣ್ಮಗಳು, ಮದುವೆ ಆಗಿರೋ ಹೆಣ್ಮಕ್ಳ ಜೊತೆ ಯಾರಾದರೂ ನಡ್ಕೊಳ್ಳೋ ರೀತಿನ? ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಇದು ಒಮ್ಮೆ ಅಲ್ಲ, 2 ಸತಿ ಅಲ್ಲ, ತುಂಬ ಬಾರಿ ಈ ರೀತಿ ವಿಚಿತ್ರವಾಗಿ ತೊಂದರೆ ಕೊಟ್ಟಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾವುದೇ ಕಾರಣಕ್ಕೂ ನಾನಂತೂ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಮಾತೇ ಇಲ್ಲ ಅಂತದೆ. ಹೌದಾ? ಯಾವುದೇ ಕಾರಣಕ್ಕೂ ನೀನು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಿಲ್ವಾ ಅಂದಾಗ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಹೌದಾ? ಹಾಗಿದ್ರೆ ನೀನು ಜೀವಂತವಾಗಿ ಅದು ಹೀಗೆ ವೈಷ್ಣವ್ ನಿನ್ನ ಗಂಡ ಹಾಸ್ಪಿಟಲ್ ಇರೋವನ ಹತ್ರ ಹೋಗ್ತೀಯ, ನಾನು ನೋಡ್ತೀನಿ. ಜೊತೆಗೆ ಹೇಗೆ ಈ ವ್ರತ ಕಂಪ್ಲೀಟ್ ಮಾಡಿ ನಿನ್ನ ಗಂಡನ್ನ ಉಳಿಸ್ಕೋತೀಯ ಅಂತ ನೋಡ್ತೀನಿ ಅಂತ ಈ ಕಡೆ ಚಾಲೆಂಜ್ ಮಾಡ್ತಿದ್ದಾರೆ ನಿತಿನ್ ಅಮ್ಮ. ಇದೆಲ್ಲವನ್ನ ಕೂಡ ಎದುರಿಸಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಲಕ್ಷ್ಮಿ ಛಲಗಾತಿಯಾಗಿ ನಿಂತ್ಕೊಂಡು ತನ್ನ ಗಂಡನಿಗೋಸ್ಕರ, ತನ್ನ ಗಂಡನ ಜೀವನ ಉಳಿಸೋದಕ್ಕೋಸ್ಕರ ವ್ರತ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ. ಅಲ್ಲಿ ರಾಮಾಚಾರಿ ಹೆಂಡತಿ ತನ್ನ ಮಾವನಿಗೋಸ್ಕರ ಹೇಗೆ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಚಾರು ತನ್ನ ಮಾವನ ಉಳಿವಿಗೋಸ್ಕರ ಎಷ್ಟೇ ಅಡೆತಡೆಗಳನ್ನ ಉಂಟು ಮಾಡಿದ್ರು ವೈಶ್ವಕ ಎಲ್ಲವನ್ನ ದಾಟಿ ವ್ರತನ ಕಂಪ್ಲೀಟ್ ಮಾಡಿ ಮಾವನ ಚೇತರಿಕೆಗೆ ಕಾರಣ ಆದ್ಲು. ಹಾಗೆ ಇಲ್ಲಿ ಲಕ್ಷ್ಮಿ ಕೂಡ ತನ್ನ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಎಲ್ಲವನ್ನ ಕೂಡ ಎದುರಿಸಿ ಆ ವ್ರತನ ಯಶಸ್ವಿಗೊಳಿಸಿ ವ್ರತನ ಭಕ್ತಿಯಿಂದ ಕಂಪ್ಲೀಟ್ ಮಾಡಿ ತನ್ನ ಗಂಡನ ಉಳಿಸ್ಕೊಳ್ಳೋದ್ರಲ್ಲಿ ಅವಳು ಕೂಡ ಖಂಡಿತ ಸಕ್ಸಸ್ ಆಗ್ತಾಳೆ. ಅವಳ ಪೂಜೆ ಅಂತ್ಯವಾಗ್ತಾ ಇದ್ದಂತೆ ದೇವರ ಫಲ ಖಂಡಿತ ಅವಳಿಗೆ ಲಭಿಸುತ್ತೆ. ಅಲ್ಲಿ ವೈಷ್ಣವ್ ಎಚ್ಚರ ಆಗ್ತಾನೆ. ಈ ಕಡೆ ವಿಧಿಗೆ ಲವರ್ ಇರ್ತಕ್ಕಂಥ ವಿಶ್ವ ಅಂಕಿತ್ಗೆ ಗೊತ್ತಾಗಿದೆ. ಆ ವಿಶ್ವನ ಅಜ್ಜಿಗೆ ಹೋಗಿ ಹೇಳ್ತಿದ್ದಾನೆ ಅವನು, ನಮ್ಮನೆ ವಿಶ್ವನ
ಅಲ್ಲ, ಯಾರ್ದು ಜೊತೆ ಹೊರಗಡೆ ಒಂದ್ ಜೊತೆ ಹೇಳ್ತಿದ್ದಾಳೆ ಇವಳು, ಯಾವಾಗಲೂ ಬೇಬ್ಸ್ ಅಂತ ಮಾತಾಡ್ತಿರ್ತಾಳೆ. ಲಕ್ಷ್ಮಿ ಅತ್ತಿಗೆ ಬಗ್ಗೆ ಇವಳು ಕೂಗಾಡ್ತಿರೋದಕ್ಕೆ ಅವರೇ ಎತ್ಕೊಡ್ತಿದ್ದಾರೆ ಅಂತ ಎಲ್ಲ ಹೇಳಿದಾಗ ಏನು ಮಾಡ್ತಿದ್ಯಾ ವಿದ್ಯಾ ಅಂದಾಗ ಪರ್ಸ್ನಲ್ ವಿಷಯನ ಕತ್ ಕೇಳಿಸ್ಕೊತಿಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತ ಅಂಕಿತ್ ಹೇಳ್ತಿದ್ದಾಳೆ. ವಿಧಿ ಜೊತೆಗೆ ಏನೂ ಇಲ್ಲ ಅಜ್ಜಿ, ಸುಮ್ಮನೆ ಇವನೇ ಏನೇನೋ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಿದಾಗ ಬೇಕಿದ್ರೆ ನೋಡಿ ಅಜ್ಜಿ ಈ ನಂಬರ್ಗೆ ಕಾಲ್ ಮಾಡಿ ಅಂದಾಗ ಕಾಲ್ ಪಿಕ್ ಮಾಡ್ತಿಲ್ಲ. ನೋಡಿದ್ರ ಅಜ್ಜಿ ಸುಮ್ಮನೆ ಇವನೇ ಏನೇನೋ ಹೇಳ್ತಿರೋದು, ಆ ರೀತಿ ಏನೂ ಇಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾಳೆ. ಫೈನಲಿ ಆ ವ್ಯಕ್ತಿ ಯಾರು, ಯಾಕೆ ಲಕ್ಷ್ಮಿ ಬೇಲೆ ಆ ರೀತಿ ದ್ವೇಷನ ಬೆಳೆಸ್ಕೊಂಡಿದ್ದಾನೆ? ಹಾಗಾದ್ರೆ ಇಲ್ಲಿ ನಿತಿನಮ್ಮ ಎಲ್ಲ ಎಂಟ್ರಿ ಆಗಿದ್ದಾರೆ ಅಂತ ಅನ್ಕೊಂಡ್ರೆ ಅವನು ಕೂಡ ನಿತಿನ್ ತಮ್ಮ ಆಗಿರಬಹುದಾ ಅನ್ನೋದು ನಮ್ಮ ಪ್ರೆಡಿಕ್ಷನ್ ಆಗಿದೆ. ಹಾಗಾಗಿನೇ ಅವನು ನಿತಿನ್ ವಿಧಿ ಲೈಫಲ್ಲಿ ಆಟ ಆಡೋದಕ್ಕೆ ಮುಂದಾಗಿರಬಹುದು. ಇದು ನಮ್ಮ ಪ್ರೆಡಿಕ್ಷನ್ ಸರಿನಾ? ಜೊತೆಗೆ ವ್ರತ ಹೀಗೆ ಕಂಪ್ಲೀಟ್ ಆಗುತ್ತೆ. ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮರಿಬೇಡಿ.